ವೈದೇಹಿ ವೈದೇಹಿ ನೀನ್ ಬಂದಿದ್ಯಲ್ವಾ? ಮೊನ್ನೆ ರಾಮನ ವಿಗ್ರಹನ ನೀನೇ ತಗೊಂಡು ಹೋಗಿದ್ದು, ಇವಾಗ ಮತ್ತೆ ತಂದಿಟ್ಟಿದ್ಯಲ್ವಾ? ನನಗೋಸ್ಕರ ನಿನ್ ಫೋಟೋನು ಇಟ್ಟಿದ್ಯಾ. ನೀನ್ ಬಂದಿದ್ಯಾ ವೈದೇಹಿ? ಬಂದಿದ್ಯಾ ವೈದೇಹಿ? ವೈದೇಹಿ 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 ಎಲ್ಲಿದ್ಯಾ ವೈದೇಹಿ? ವೈದೇಹಿ 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 ರಂಗ, ವೈದೇಹಿ ಬಂದು ಕಣೋ. ವೈದೇಹಿ ಬಂದಿದ್ದಾಳೆ. ವೈದೇಹಿ ಬಂದಿದ್ದಾಳೆ ರಂಗ. ವೈದೇಹಿ ಬಂದಿದ್ದಾಳೆ ಕಣೋ. ನೀನ್ ನೋಡ್ದ್ಯಾ? ವೈದೇಹಿ ಬಂದಿದ್ ನೋಡ್ದ್ಯಾ ನೀನು? ಅಮ್ಮ, ನೀನ್ ವೈದೇಹಿ ನೋಡ್ದ್ಯಾ? ವೈದೇಹಿ ಬಂದಿದ್ದಾಳಮ್ಮ. ನೀನ್ ನೋಡ್ದ್ಯಾ ಅವಳನ್ನ? ನಿನ್ ಕಾಣಿಸಿದ್ಲಾ? ಶ್ರವಂತಿ, ವೈದೇಹಿ ಬಂದಿದ್ದಾಳೆ. ನೀನ್ ನೋಡ್ದ್ಯಾ? ನಾನು ಹೇಳಿದ್ದೆ ಅಲ್ವಾ ವೈದೇಹಿ ಬರ್ತಾಳೆ ಅಂತ. ವೈದೇಹಿ ನೋಡ್ದ್ಯಾ? ಇದನ್ನ ರೂಮಲ್ಲಿ ಇಟ್ಟು ಹೋಗಿದ್ದಾಳೆ ವೈದೇಹಿ. ವೈದೇಹಿ ಬಂದಿದ್ದಾಳೆ. ವೈದೇಹಿ ನೋಡ್ದ್ಯಾ ನೀನು? ಏನಾಯ್ತು ದೇವಾಂಶ್? ಅಣ್ಣ, ನೀನಾದ್ರೂ ನೋಡ್ದ್ಯಾ? ವೈದೇಹಿ ನೋಡ್ದ್ಯಾ ನೀನು? ಇಲ್ಲ ಕಣೋ. ಅದಕ್ಕೆ 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 ನೀವು ವೈದೇಹಿ ನೋಡಿದ್ರ? ಅದಕ್ಕೆ ಬಾವಾ, ಕನ್ಸೇನಾದ್ರು ಬಿತ್ತ? ಕನ್ಸಲ್ಲ ಶ್ರವಂತಿ, ಸತ್ಯ. ವೈದೇಹಿ ನಿಜವಾಗ್ಲೂ ಬಂದಿದ್ದಾಳೆ. ಹೇ ಜಾನಕಿ, ಇಲ್ಲಿ ಬಾಯ್ಲಿ, ಬಾಬಾ ಬಾಬಾ. ನೀನ್ ವೈದೇಹಿ ನೋಡ್ದ್ಯಾ? ಅಶ್ಯೋ, ನಿನ್ಗೆ ವೈದೇಹಿ ಹೇಗಿದ್ಲು ಅಂತ ಗೊತ್ತಿಲ್ಲಲ್ಲ? ಇಲ್ಲಿ ನೋಡು, ಇವಳೇ ನನ್ನ ವೈದೇಹಿ. ನೋಡು ನೋಡು. ನೋಡು, ಎಷ್ಟು ಮುದ್ದಾಗಿದ್ದಾಳೆ ಅಲ್ವಾ? ದೇವಾಂಶ್, ದೇವಾಂಶ್, ಸಾಕು. ವೈದೇಹಿ ಬಂದ್ಲು ಅಂತ ಹೇಗೆ ಹೇಳ್ತೀಯಾ? ಅವಳೆಲ್ಲಿದ್ದಾಳೆ? ಶ್ರವಂತಿ ಹೇಳ್ದ ಹಾಗೆ ಅದು ಕನ್ಸಾಗಿರತ್ತೆ. ಅಯ್ಯೋ ಅಮ್ಮ, ಅದ್ ಕನ್ಸಲ್ಲಮ್ಮ, ನಿಜ ಹೇಳ್ತಾ ಇದ್ದೀನಿ. ಅನುಮಾನ ಆಯ್ತು ನೋಡು. ಇದು ವೈದೇಹಿ ಇಟ್ಕೊಂಡಿದ್ ರಾಮನ ವಿಗ್ರಹ. ಮೊನ್ನೆ ರಾತ್ರಿ ಇದು ಕಾಣಿಸ್ತಾ ಇರ್ಲಿಲ್ಲ. ಆಗ್ಲೇ ಅನುಮಾನ ಬಂದಿತ್ತಮ್ಮ ವೈದೇಹಿ ಬಂದಿರ್ಬೇಕಂತ. ರಾತ್ರಿ ಕಾಣೆಯಾಗಿದ್ದ ವಿಗ್ರಹದ ಜೊತೆಗೆ ವೈದೇಹಿ ಫೋಟೋನು ಇತ್ತಮ್ಮ. ವೈದೇಹಿ ಬಂದಿದ್ದಾಳಮ್ಮ, ಅವಳು ಬಂದಿದ್ದಾಳೆ. ಸಾಕ್ಷಿಗೆ ಅವಳು ಫೋಟೋನ ಇಟ್ಟು ಹೋಗಿದ್ದಾಳೆ. ಕೆಲ್ಸದವಳು ರೂಮ್ ಕ್ಲೀನ್ ಮಾಡುವಾಗ ಅಡ್ಡ ಇರೋದನ್ನೆಲ್ಲ ಟೇಬಲ್ ಮೇಲೆ ಇಟ್ಟಿರ್ತಾಳೆ. ಅದಕ್ಕೆ ಅದು ವೈದೇಹಿ ಅಂತ ಅನ್ಕೊಂಡಿದ್ಯಾ? ಅಯ್ಯೋ ಇಲ್ಲ ಅದ್ಗೆ, ವೈದೇಹಿ ಬಂದಿದ್ದಾಳೆ. ನನಗ್ ಗೊತ್ತಾಗ್ತಾ ಇದೆ. ನನ್ನ ಮನ್ಸು ನನಗದನ್ನ ಹೇಳ್ತಾ ಇದೆ. ನಿಲ್ಸಿ ಬಾವಾ. ವೈದೇಹಿನ ಮರ್ತಿದ್ದೀರಾ ಅನ್ಕೊಂಡ್ರೆ ಮೊನ್ನೆಯಿಂದ ಅವಳ ಹೆಸರು ಜಪ ಮಾಡ್ತಿದ್ದೀರಾ.
ವೈದೇಹಿ ಬಂದಿಲ್ಲ, ಅದು ನಿಮ್ ಭ್ರಮೆ. ಬಂದಿಲ್ಲ ಅಂತ ನೀನ್ ಹೇಗೆ ಹೇಳ್ತೀಯ? ಅವಳನ್ನು ನನ್ನನ್ನು ಬಿಟ್ಟು ಹೋಗ್ತಾ ಇದೀನಿ ಅಂತ ಹೇಳಿ ಹೋಗ್ಲಿಲ್ವಲ್ಲ? ಆವತ್ತು ಏನ್ ಹೇಳಿದ್ಲಮ್ಮ? ಮದುವೆ ನೋಡೋದಕ್ಕೆ ನನಗಿಷ್ಟ ಇಲ್ಲ, ಮುಗಿದ್ಮೇಲೆ ನಾನು ಬರ್ತೀನಿ ಅಂತ ಹೇಳಿ ಹೋದ್ಲಲ್ವಾ? ಹಾಗೆ ಹೇಳಿದ್ಲು ತಾನೆ? ನಾನು ಆ ಥರ ಹೇಳಿ ಹೋಗಿದ್ದೀನಿ ಅಂತ ಅತ್ತೆ ಹೇಳಿದ್ರ? ನಿಜ ಏನು ಅಂತ ತಿಳ್ಕೊಳ್ದೆ ಇವ್ರು ನನ್ನನ್ನು ಅಪಾರ್ಥ ಮಾಡ್ಕೊಳ್ತಿದ್ದಾರೆ. ಕೇಳಿಸ್ಕೊಂಡ್ಯಾ ಶ್ರವಂತಿ? ಅಂದ್ರೆ ಅವಳು ಯಾವಾಗ ಬೇಕಾದ್ರೂ ವಾಪಸ್ ಬರ್ಬಹುದು. ಅವಳಿಗೋಸ್ಕರ ಕಾಯ್ತಾನೆ ಇರ್ತೀನಿ, ನಾನು ಕಾಯ್ತಾ ಇರ್ತೀನಿ. ಅತ್ತೆ ಕೇಳಿಸ್ಕೊಂಡ್ರ ಅತ್ತೆ? ಆಗ್ ನೋಡಿದ್ರೆ ನನ್ ವೈದೇಹಿ ಇಲ್ದೆ ಮದ್ವೆ ಆಗಲ್ಲ ಅಂತಂದ್ರು. ಈಗ ವೈದೇಹಿ ಬಂದ್ಲು, ಅವಳು ಕಾಣಿಸ್ತಾ ಇದ್ರೆ ನನ್ ಮದ್ವೆ ಆಗಲ್ಲ ಅಂತಿದ್ದಾರೆ. ಮದ್ವೆ ಮಾಡ್ಕೊಳ್ಳೋಕ್ ಇಷ್ಟ ಇಲ್ದೆ ಆಡ್ತಿರೋ ನಾಟಕಗಳಿವೆಲ್ಲ. ಹಾಗೆಲ್ಲ ಏನಿಲ್ಲಮ್ಮ, ಮಾಡ್ಕೋತೀನಿ ಅಂತ ದೇವಾಂಶ ಒಪ್ಕೊಂಡಿದ್ದಾನಲ್ಲ. ಇಲ್ಲ ಅತ್ತೆ, ಇಲ್ಲ. ಅವ್ರ ಮನ್ಸಲ್ಲಿ ವೈದೇಹಿ ಇರೋವರೆಗೂ ನಮ್ ಮದ್ವೆ ಆಗಲ್ಲ. ಅಷ್ಟಕ್ಕೂ ಇಷ್ಟೊತ್ಗಾಗ್ಲೇ ನಮ್ ಮದ್ವೆ ಆಗಿ ಸಂತೋಷವಾಗಿರ್ಬೇಕಿತ್ತು. ಆದ್ರೆ ಈ ವೈದೇಹಿನೇ ಇದೆಲ್ಲ ಮಾಡಿದ್ದು. ಇದಕ್ಕೆಲ್ಲ ಕಾರಣ ಈ ವೈದೇಹಿನೇ. ನನ್ ಜೀವನನೇ ಇವಳು ನಾಶ ಮಾಡ್ಬಿಟ್ಲು. ದೇವಾಂಶ್, ಮಾತಾಡ್ಬೇಡಮ್ಮ. ನನ್ನ ವೈದೇಹಿ ಫೋಟೋನೇ ಒಡೆದು ಹಾಕ್ತೀಯ ನೀನು. ಹೇಯ್, ನಾನು ತಗೋತೀನಿ, ಯಾರು ಮುಟ್ಬೇಡಿ. ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ದೀನಿ ಅಂದ ಮಾತ್ರಕ್ಕೆ ನೀನು ವೈದೇಹಿಗಿಂತ ನನಗೆ ಹೆಚ್ಚೇನಲ್ಲ.
ನೀನು ಅವಳ ಸ್ಥಾನ ತುಂಬ್ತಾ ಇದ್ದೀನಿ ಅಂತ ಮಾತ್ರ ಯಾವತ್ತೂ ಅನ್ಕೋಬೇಡ. ಅವಳ ಸ್ಥಾನನ ನೀನು ತುಂಬೋದು ಹಾಗಿರ್ಲಿ. ಅವಳ ಬಗ್ಗೆ ತಪ್ಪಾಗಿ ಒಂದು ಮಾತಾಡಿದ್ರೂ ಪರಿಣಾಮ ನೆಟ್ಟಿಗಿರಲ್ಲ. ಮಾತಾಡಿದ್ರು ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ದೀನಿ ಅಂದ ಮಾತ್ರಕ್ಕೆ ನೀನು ವೈದೇಹಿಗಿಂತ ನನಗೆ ಹೆಚ್ಚೇನಲ್ಲ. ಪರಿಣಾಮ ನೆಟ್ಟಿಗಿರಲ್ಲ. ಸಾರಿ ರೀ, ನಿಮ್ಮನ್ನ ಎಷ್ಟು ಸಲ ಕ್ಷಮೆ ಕೇಳಿದ್ರೂ ತಪ್ಪಿಲ್ಲ. ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ಏನಾಯ್ತ್ರಿ? ಪಾಪ ಶ್ರವಂತಿನ ಹಾಗೆ ಹೊಡೆದ್ಬಿಟ್ರಿ. ಅವಳನ್ನ ಸಾಯಿಸದೇ ಇರೋದಕ್ಕೆ ಖುಷಿ ಪಡು. ಏನ್ ಅನ್ಕೊಂಡಿದ್ದಾಳೆ? ನನ್ ವೈದೇಹಿ ಫೋಟೋನೇ ಹೊಡೆದು ಹಾಕ್ತಾಳ. ನನ್ನ ವೈದೇಹಿ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ತಾಳ ಅವಳು. ಜೀವನ ಹಾಳು ಮಾಡಿದ್ದು ಅವಳು. ಮತ್ತೆ ಅವಳನ್ನ ಯಾಕೆ ಮದ್ವೆ ಮಾಡ್ಕೊಳ್ತಾ ಇದ್ದೀರಾ? ಅದಕ್ಕೆ ಬೇರೆ ಕಾರಣನೇ ಇದೆ.
ಮದ್ವೆ ಮಾಡ್ಕೊಳ್ಳೋದಕ್ಕೆ ಬೇರೆ ಕಾರಣಗಳು ಇರಲ್ಲ ರೀ. ಒಬ್ರ ಮೇಲೆ ಪ್ರೀತಿ ಇದ್ರೆ ಮಾತ್ರ ಮದ್ವೆ ಮಾಡ್ಕೋತಾರೆ. ಇಡೀ ಜೀವನ ಸೇರಿ ಬದುಕೋದಕ್ಕೆ ಮದ್ವೆ ಮಾಡ್ಕೋತಾರೆ. ಅಂದ್ರೆ ಶ್ರವಂತಿ ಮೇಲೆ ನಿಮ್ಗದೆಲ್ಲ ಇರೋ ಹಾಗೇನೆ ಅಲ್ವಾ? ಜಾನಕಿ, ನಿನಗೆ ನಮ್ಮ ವಿಷಯ ಏನು ಗೊತ್ತಿಲ್ಲ. ತಿಳ್ಕೊಂಡಿದ್ದೀನಿ. ನಿಮ್ ಬಗ್ಗೆ, ವೈದೇಹಿ ಬಗ್ಗೆ ಪೂರ್ತಿ ತಿಳ್ಕೊಂಡಿದ್ದೀನಿ. ಎಲ್ರೂ ನಿಮ್ಗೆ ವೈದೇಹಿ ಮೇಲಿರೋದು ಪ್ರೀತಿ ಅಂತ ಅನ್ಕೊಂಡಿದ್ದಾರೆ. ನಾನ್ ತಿಳ್ಕೊಂಡಿರೋ ಪ್ರಕಾರ ನಿಮ್ಗದೆಲ್ಲ ಏನೂ ಇಲ್ಲ ಅನ್ನಿಸ್ತಾ ಇದೆ. ಹೌದು, ನಿಜ. ವೈದೇಹಿಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನೀವು ತಡ್ಕೊಳ್ಳೋದಿಲ್ಲ. ತಪ್ಪಾಗಿ ಮಾತಾಡಿದ್ರೆ ಹೊಡಿತೀರಾ. ಇದೆಲ್ಲ ಮೇಲ್ನೋಟಕ್ ಮಾತ್ರನೇ. ಒಳಗಡೆ ಮಾತ್ರ ಸ್ವಲ್ಪನೂ ಪ್ರೀತಿ ಇಲ್ಲ. ಜಾನಕಿ, ಇಂದು ಪ್ರಾಣ ಕಾಪಾಡಿದ್ಯಾ. ನೀನು ಮನೆಗೆ ಅತಿಥಿ ಅಂತ ಸುಮ್ಮನಾಗ್ತಾ ಇದ್ದೀನಿ. ಇಲ್ಲದೆ ಹೋಗಿದ್ರೆ ಪರಿಸ್ಥಿತಿ ಬೇರೆನೇ ಆಗಿರ್ತಿತ್ತು. ನೀನ್ ಬಂದಾಗಿಂದ ನೋಡ್ತಾ ಇದ್ದೀನಿ, ಏನೇನೋ ಮಾತಾಡ್ತಾ ಇದ್ಯಾ. ನಿನ್ಗೇನ್ ಗೊತ್ತು ನನ್ನ ಬಗ್ಗೆ? ವೈದೇಹಿ ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ನಿನಗೆ ಗೊತ್ತಾ? ಅವಳು ನನ್ನ ಬಿಟ್ಟು ಹೋದಾಗಿಂದ ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ ಗೊತ್ತಾ? ಜೀವ ಇಲ್ದಿರೋ ಶವದ ಥರ ಜೀವನ ಕಳೀತಾ ಇದ್ದೀನಿ. ಮತ್ತೆ ಅವಳು ನೋಡಿದ ಮೇಲೇನೆ ನನಗೆ ಜೀವ ಬರೋದು. ನಿನ್ಗದ್ ಯಾವುದು ಗೊತ್ತಿಲ್ಲ. ವೈದೇಹಿ ಅಂದ್ರೆ ನನಗಿಷ್ಟ ಇಲ್ಲ ಅನ್ನೋ ಹಾಗೆ ನಾನೇನೋ ಅವಳಿಗೆ ಅನ್ಯಾಯ ಮಾಡಿರೋ ಹಾಗೆ ಮಾತಾಡ್ತಾ ಇದ್ಯಾ. ಅದರಿಂದ ನನ್ಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ನೀನು ಯಾರನ್ನಾದ್ರೂ ಪ್ರೀತಿಸಿದ್ದು ಅವರಿಂದ ದೂರ ಆಗಿ ಇವಾಗ ನಾನಿರೋ ಪರಿಸ್ಥಿತಿಲಿ ನೀನಿದ್ದಿದ್ರೆ ಆಗ ಗೊತ್ತಾಗ್ತಿತ್ತು ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ. ನಿಜವಾಗ್ಲೂ ನಿಮ್ಮ ಹೆಂಡತಿ ಅಂದ್ರೆ ನಿಮಗಷ್ಟೊಂದು ಇಷ್ಟನಾ? ಇಷ್ಟ ಬಂದ ಹಾಗೆ ನೀನು ಏನೇನೋ ಮಾತಾಡಿ ನಮ್ಮ ಪ್ರೀತಿನ ಅವಮಾನಿಸ್ಬೇಡ. ಕ್ಷಣದಲ್ಲೇ ಒಬ್ರಿಗೋಸ್ಕರ ಬದಲಾಗೋದು ಇಷ್ಟ. ನಾವು ಬದುಕಿರೋವರೆಗೂ ನಮ್ಮ ಜೊತೆನೆ ಉಳ್ಕೊಳ್ಳೋವಂಥದ್ದು ಪ್ರೀತಿ. ಅವಳಂದ್ರೆ ನನ್ನ ಪ್ರಾಣ. ಹಾಗಿದ್ಮೇಲೆ ಮದ್ವೆಗೆ ಯಾಕೆ ಒಪ್ಕೊಂಡ್ರಿ? ಮದ್ವೆಗೆ ಒಪ್ಕೊಂಡಿದ್ದೀನಿ ನನ್ನ ಮಾತ್ರಕ್ಕೆ. ವೈದೇಹಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತನಾ? ನಾನು ಈ ಮದ್ವೆ ಮಾಡ್ಕೋತೀನಿ ಅಂತ ಒಪ್ಕೊಂಡಿದ್ದೆ ವೈದೇಹಿಗೋಸ್ಕರ. ವೈದೇಹಿಗೋಸ್ಕರನಾ? ಹೌದು, ವೈದೇಹಿಗೋಸ್ಕರನೇ. ಅವಳು ಯಾಕೆ ನನ್ನಿಂದ ದೂರ ಆದ್ಲೋ ಗೊತ್ತಿಲ್ಲ. ನನ್ನ ಮುಂದೆ ಕಾಣಿಸ್ಕೊಳ್ಳೋಕೆ ಯಾಕಷ್ಟು ಯೋಚನೆ ಮಾಡ್ತಿದ್ದಳೋ ಗೊತ್ತಿಲ್ಲ. ಆದ್ರೆ ಹೀಗ್ ಮಾಡೋದ್ರಿಂದ ಮಾತ್ರ ಅವಳು ನನ್ನ ಮುಂದೆ ಬರ್ತಾಳಂತ ನನಗೆ ಗೊತ್ತು. ಶ್ರವಂತಿ ಜೊತೆ ಮದುವೆ, ಆಗೇನೋ ಅವಳು ಮದುವೆಗೆ ಒಪ್ಕೊಂಡಿದ್ಲು. ಆದ್ರೆ ನಾನು ಇವಾಗ ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಅವಳು ಒಪ್ಪಲ್ಲ. ಅವಳು ಎಲ್ಲೇ ಇದ್ರೂ ಅದನ್ನ ತಡೆಯೋಕೆ ಬಂದೇ ಬರ್ತಾಳೆ. ಅದಕ್ಕೆ ಎಲ್ಲೇ ಇದ್ರೂ ಈ ವಿಚಾರ ಗೊತ್ತಾಗ್ಲಿ ಅಂತ ನನ್ನ ಮದುವೆ ಬಗ್ಗೆ ಪೇಪರ್ಲ್ಲಿ ಹಾಕಿಸ್ದೆ, ಟಿವಿಗಳಲ್ಲಿ ಆ್ಯಡ್ ಕೊಡಿಸ್ದೆ.
ಎಲ್ಲಾದ್ರೂ ಅವಳು ಬರಲಿಲ್ಲ ಅಂದ್ರೆ ಅವಳಿಗಿನ್ನೂ ವಿಚಾರ ಗೊತ್ತಾಗಿಲ್ಲ. ಆದ್ರೆ ಅವಳಿಗೆ ಗೊತ್ತಾಗುತ್ತೆ. ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಖಂಡಿತ ಬಂದೇ ಬರ್ತಾಳೆ.